ಹಲೋ ಸ್ನೇಹಿತರೆ, ಸ್ವಾಗತ ಕನಸು ಕನ್ನಡತಿ ಕಿಚನ್ಗೆ. ಇವತ್ತಿನ ಸಂಚಿಕೆಯಲ್ಲಿ ಮಧುರೊಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅಂತೆ. ಮನೆಯಲ್ಲೇ ನೀವು ಹೋಟೆಲಲ್ಲಿ ಟ್ರೈನಲ್ಲೆಲ್ಲ ತಿಂದಿರ್ತೀರ, ಅದೇ ಟೇಸ್ಟನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬನ್ನಿ ನೋಡ್ಕೊಂಬರೋಣ. ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಈರುಳ್ಳಿಯನ್ನು ಹಚ್ಚಿ ತೊಗೊಂಡಿದ್ದೀನಿ. ಟೀ ಕುಡಿಯೋ ಕಪ್ಪಿನ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಟೀ ಕುಡಿಯೋ ಅಳತೆಯಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಿನಿಂದ. ಇದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪೌಡರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಈಗ ಕೈಲಿದ್ದಾನೆ ಇದನ್ನು ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಹೀಗಾಗಿ ಆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಕೈಲಿದ್ದಾನೆ ಕಲಿಸ್ಕೋಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕಿ, ಈ ಎಣ್ಣೆ ಹಾಕಿಯಿಂದ ಇದರ ಮೇಲೆ ಗುಳ್ಳೆ ಗುಳ್ಳೆ ಥರ ಬರಬೇಕು. ಆ ರೀತಿ ಎಣ್ಣೆ ಕಾಸಿ ಇದಕ್ಕೆ ಹಾಕಿ ಮತ್ತೆ ಕೈಲಿದ್ದಾನೆ ಕಲಸಿ. ಆದರೆ ಈ ಕೈಲಿದ್ದ ಕಲಿಸೋ ಟೈಮಲ್ಲಿ ನೀವು ಹುಷಾರಿರಬೇಕು, ಇಲ್ಲಾಂದರೆ ಚಮಚಲಿದ್ದನೂ ಕಲಿಸ್ಬೋದು. ನಾನು ಸ್ವಲ್ಪ ಕೈಲಿದ್ದಾನೆ ಕಲಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಲಿಯೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆ ಹಾಕಿಂದ ಈ ಥರ ಮುದ್ದೆ ಮಾಡಿದರೆ ಈ ರೀತಿ ಉಂಡೆ ಗಾತ್ರದಲ್ಲಿ ಬರಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ನಿಧಾನವಾಗಿ ಕಲಿಸ್ಕೊಳ್ಳಿ. ಎಲ್ಲದನ್ನು ಒಂದು ಕಡೆ ಮಾಡಿಕೊಂಡು ಎಲ್ಲ ಕಲಸಿಂದ ಈ ರೀತಿ ಉಂಡೆ ಗಾತ್ರದ ರೀತಿಯಲ್ಲಿ ಬರುತ್ತೆ ನೋಡಿ. ಈಗ ನೀವು ಮಧುರೊಡೆ ಶೇಪ್ ತೊಗೊಂಬರೋಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ. ಉಂಡೆ ಆ ಶೇಪಿಗೆ ಎಷ್ಟು ಬೇಕೋ ಅಷ್ಟು ಉಂಡೆಯನ್ನು ತಗೊಳ್ಳಿ. ಆ ಉಂಡೆಯನ್ನು ತಗೊಂಡು ನೀವು ಒಂದು ಕವರ್ ಮೇಲೆ ತಟ್ಬೋದು, ಇಲ್ಲ ಅಂದರೆ ಒಂದು ಬಾಳೆದೆಲೆ ಮೇಲೆ ಆದ್ರೂ ತಟ್ಟಿ ಕೈಲಿದ್ದಾನೆ, ಇಲ್ಲ ಆದರೆ ಲತ್ತಣಿಕೆಯಲ್ಲಿದ್ದನ್ನು ಕೂಡ ನೀವು ಶೇಪಿಗೆ ತಂದುಕೋಬೋದು. ಈ ರೀತಿ ರೆಡಿಯಾಗಿದೆ ನೋಡಿ ಮಧುರೊಡೆ ಶೇಪಿನಲ್ಲಿ. ಈಗ ಗ್ಯಾಸಲ್ಲೇ ಆನ್ ಮಾಡಿದ್ದೀರಲ್ವ, ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀರ, ಎಣ್ಣೆ ಕಾದಿದೆ ಕೂಡ. ಈಗ ಅದನ್ನು ಈ ಎಣ್ಣೆಗೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತಾ ಇದೆ ಅಲ್ವಾ, ಹಂಗಾದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗ್ಯಾಸ್ ಒಲೆಯನ್ನು ಇಟ್ಕೊಂಡು ಚೆನ್ನಾಗಿ ಕರಿಯಿರಿ, ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ. ನೋಡಿ ಈ ರೀತಿ ಬಳಸಿ ಹಾಕಿಂದ ರೆಡಿಯಾಗಿರುತ್ತೆ ಮಧುರೊಡೆ. ಕ್ರಿಸ್ಪಿ ಆಗಿರುತ್ತೆ. ಸಾಯಂಕಾಲ ಟೀ ಜೊತೆ ಇದನ್ನು ಮಾಡಿಕೊಡಿ, ಮನೆಯೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಷ್ಟು ಟೇಸ್ಟಿಯಾಗಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.